ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿ ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್ ವಿಡಿಯೋನೇ ತೋರಿಸ್ತಾ ಇದ್ದೀನಿ. ವೇಸ್ಟಾಗಿ ಬಿಸಾಡೋ ಅಂಥ ಒಂದು ಕಾರ್ಡ್ಬೋರ್ಡು ಮತ್ತು ಪಿಸ್ತಾನ ಸಿಪ್ಪೆ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಒಂದು ಕ್ರಾಫ್ಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಇಷ್ಟೇ. ಸೊ ಕಡಿಮೆ ಖರ್ಚಿನಲ್ಲಿ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು, ವಿತೌಟ್ ಪೇಂಟ್ ಕೂಡ ಮಾಡ್ಕೊಬೋದು. ಈಗ ನೋಡಿ, ಒಂದು ಕಾರ್ಡ್ಬೋರ್ಡ್ನ ಥರ ಪ್ಲೇಟ್ ಅಳತೆ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡು ರೌಂಡಾಗಿ, ನೀವು ಬೇಕಂದರೆ ಸ್ಕ್ವಯರ್ ಆಗಿ ಬೇಕಂದ್ರೂ ಕಟ್ ಮಾಡ್ಕೋಬೋದು, ಅಥವಾ ಡೈಮಂಡ್ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ ಶೇಪ್ ಕಟ್ ಮಾಡ್ಕೊಳ್ಳಿ. ಆದರೆ ಇದು ರೌಂಡ್ ಶೇಪ್ ಆಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ನನ್ನ ಹತ್ರ ಒಂದು ಟೇಪ್ ಇತ್ತು, ಕಾಟನ್ ಟೇಪ್ ಅಂತಾರೆ. ಇದು ಒಂಥರ ಪೇಪರ್ ಥರ ಇರುತ್ತೆ, ಬಟ್ಟೆ ಥರನೂ ಇರುತ್ತೆ. ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಕ್ರಾಫ್ಟು ಶಾಪಿಂಗ್ ವಿಡಿಯೋದಲ್ಲೆಲ್ಲ ನಿಮ್ಗೆ ತೋರಿಸಿರ್ತೀನಿ. ಈ ಥರ ಪೂರ್ತಿ ನಾನು ರೌಂಡಾಗಿ ಇದನ್ನು ಅಂಟಿಸ್ಕೊಂಡಿದ್ದೀನಿ. ಒಂದು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಪೇಂಟ್ ಮಾಡ್ಕೋಬೋದು. ಇವಾಗಂತೂ ಪೇಂಟ್ ಮಾಡೋದಕ್ಕಿಂತ ಕೆಲವ್ರಿಗೆ ಇಷ್ಟ ಆಗಲ್ಲ, ಅಂಥವ್ರು ಸ್ಪ್ರೇ ಕೂಡ ಸಿಗುತ್ತೆ. ಅದನ್ನು ನೀವು ಈಸಿಯಾಗಿ ಸ್ಪ್ರೇ ಮಾಡಿಕೊಂಡ್ರೆ ಜಸ್ಟ್ ಒಂದು 2 ನಿಮಿಷದಲ್ಲೆಲ್ಲ ಡ್ರೈ ಆಗೋಗುತ್ತೆ. ಅಥವಾ ನಿಮ್ಮ ಹತ್ರ ಪೇಂಟ್ ಇದ್ದರೆ ಪೇಂಟ್ ಮಾಡ್ಕೋಬೋದು. ಮತ್ತು ಪೇಂಟ್ ಇಲ್ಲ ಅಂದರೆ ಕಲರ್ ಪೇಪರ್ ಕೂಡ ನೀವು ಅಂಟಿಸ್ಕೋಬೋದು. ನಿಮ್ಗೆ ಇಷ್ಟವಾದಂಥ ಕಲರ್ ಪೇಪರ್ ಕೂಡ ನೀವು ರೌಂಡ್ ಶೇಪಾಗಿ ಅಂಟಿಸ್ಕೋಬೋದು. ಈಗ ನಾನು ಪೇಂಟ್ ಮಾಡ್ಕೊಂಡಿದ್ದೀನಿ, ಈಗ ಡ್ರೈ ಆಗಿದೆ. ನೋಡಿ, ನನ್ನ ಹತ್ರ ಈ ಥರ ನಾನು ಟೊಯಿನ್ ದಾರ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗ್ರೀನ್ ಕಲರ್ದು ಟೇಪ್ ಇಟ್ಕೊಂಡಿದ್ದೀನಿ. ಸೊ ಟೇಪ್ ಕಡಿಮೆ ರೇಟಿಗೆ ಸಿಗುತ್ತೆ, ನಿಮಗೆ 5 ರೂಪಾಯಿಗೆ 10 ರೂಪಾಯಿಗೆಲ್ಲ ಸಿಗುತ್ತೆ. ಮತ್ತು ಇದು ಟೊಯಿನ್ ದಾರ ಬಂದು ನಿಮಗೆ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲಾಗಿ ಯಾವುದಾದ್ರೂ ಒಂದು ವೇಸ್ಟ್ ಆಗಿರುವಂಥ ಏರ್ಫೋನ್ ಇರುತ್ತಲ್ಲ, ಅದು ವೈಯರು, ಯಾವುದಾದ್ರೂ ಹಳೇದು ವೈಯರ್ಗಳು, ಮತ್ತು ಯಾವುದಾದ್ರೂ ಒಂದು ದಾರ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಆ ಥರ ತೊಗೊಂಡು ನೀವು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ರೋಲ್ ಮಾಡ್ಕೊಳ್ಳಿ, ಇದು ಈಸಿಯಾಗಿ ಅಂಟ್ಕೊಳ್ಳುತ್ತೆ. ಇವಾಗ ನೋಡಿ, ಒಂದು 5-6 ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಆ ಕಾರ್ಡ್ಬೋರ್ಡ್ಗೆ ಅಂಟಿಸ್ಕೊತಾ ಇದ್ದೀನಿ. ಇದೊಂದು ಗಿಡದ ಕಡ್ಡಿ ಥರ ಇರುತ್ತೆ, ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಇದನ್ನು ನೀವು ಗೋಡೆನಲ್ಲಿ ಇಟ್ಟಾಗ ಏನಾದರೂ ಡಸ್ಟ್ ಇದ್ದಾಗ ಕ್ಲಿಯರಾಗಿ ಒರೆಸ್ಕೊಳ್ಳೋಕ್ಕೂ ನಿಮಗೆ ಈಸಿ ಆಗುತ್ತೆ, ಯಾವುದೇ ರೀತಿ ಕಿತ್ತೋಗೋದಿಲ್ಲ. ಯಾಕಂದರೆ ಅದು ಗಮ್ ಟೇಪ್ ಅಲ್ವಾ, ಸೊ ಅದು ಈಸಿಯಾಗಿ ಅದು ಅಂಟ್ಕೊಂಡಿರುತ್ತೆ. ಇವಾಗ ನಾನು ಈ ಥರ ಒಂದ್ರ ಮೇಲೆ ಒಂದು ಸೈಡಲ್ಲಿ ಇಟ್ಟು ಈ ಥರ ಜೋಡಿಸ್ಕೊತೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಈಗ ಪಿಸ್ತಾದ ಬೀಜ ಇದೆಯಲ್ವ, ಅದನ್ನು ನಾನು ಈ ಥರ ಜೋಡಿಸ್ಕೊತಾ ಇದ್ದೀನಿ. ನಿಮಗೆ ಈ ಥರನೇ ಜೋಡಿಸ್ಕೋಬೇಕಂತಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಫ್ಲವರ್ ಥರ ಜೋಡಿಸ್ಕೋಬೋದು. ನಾನಿಲ್ಲಿ ಎಲೆ ಥರ ಜೋಡಿಸ್ಕೊತಾ ಇದ್ದೀನಿ. ಈಗ ಎಲ್ಲ ಜೋಡಿಸಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಗ್ಲೂಗನ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮ್ಮ ಹತ್ರ ಗ್ಲೂಗನ್ ಇಲ್ಲ ಅಂದರೆ ಫೆವಿಕಲ್ಲು ಅಥವಾ ಫೆವಿ ಬಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ನಾನು ಗ್ಲೂಗನ್ ಯಾವ ರೀತಿ ಯೂಸ್ ಮಾಡೋ ಅಂಥ ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದು ನಿಮಗೆ ಒಂದು ಸರಿ ತೊಗೊಂಬಿಟ್ರೆ ತುಂಬ ದಿನಕ್ಕೆ ಯೂಸ್ ಆಗುತ್ತೆ, ಲೈಫ್ ಬರುತ್ತೆ ಗ್ಲೂಗನ್ನು. ಇದು ಒಳ್ಳೆ ಕ್ವಾಲಿಟಿದು, ಆಲ್ರೆಡಿ ನಾನು ವೀಡಿಯೋ ಬಿಟ್ಟಿದ್ದೀನಿ, ನೋಡಿ ಒಂದು ಸರಿ. ಈಗ ಪಿಸ್ತಾನೆಲ್ಲ ಅಂಟಿಸಿದ್ದಾಯಿತು. ಇದಕ್ಕೆ ಯಾವ್ಯಾವ ಕಲರ್ ಅಂತ ನಿಮಗೆ ಚಾಯ್ಸ್ ಬಂದಾಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಮಾಡ್ಕೋಬೋದು. ನನಗೆ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೀನ್ ಕಲರು ಈ ಥರ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಫ್ಲವರ್ಗೆ ಪಿಂಕು, ಯೆಲ್ಲೋ, ರೆಡ್ಡು, ಬ್ಲೂ ಆ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ನೀವು ಮಾಡ್ಕೋಬೋದು. ನಾನು ತೊಗೊಂಡಿರೋಂಥ ಪೇಂಟ್ ಬಂದ್ಬಿಟ್ಟು ಗ್ಲಿಟರ್ ಶೈನಿಂಗ್ ಇರೋವಂಥದ್ದು. ಬೇರೆ ಪ್ಲೈನ್ ಕಲರ್ ಸಿಗುತ್ತಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾಗಿರೋಂಥ ಕಲರು ಒಂದೇ ಥರನೂ ನೀವು ಪೇಂಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕಲರ್ ಇಲ್ಲಿ ಅಂತ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಥರ ಪೇಂಟ್ ಯೂಸ್ ಮಾಡಿದ್ದೀನಿ ಅಂದರೆ ಇದು ಲೈಟ್ ಬೆಳಕಿಗೆಲ್ಲ ಒಳ್ಳೆ ಶೈನಿಂಗ್ ಇರುತ್ತೆ, ಅದಕ್ಕೋಸ್ಕರನೇ. ಈಗ ಇದು ಕಾರ್ಡ್ಬೋರ್ಡ್ ಸುತ್ತಲೂ ಪ್ಲೈನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇದನ್ನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಬ್ಲೌಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಲೇಸ್ ಕಟ್ಟೋದು, ಅದನ್ನು ನಾನು ಈ ಥರ ಅಂಟಿಸ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು ಸಿಂಪಲ್ ವಾಲ್ ಹ್ಯಾಂಗಿಂಗ್ ಕ್ರಾಫ್ಟ್ ರೆಡಿಯಾಗಿದೆ. ಇದನ್ನು ನೀವು ಎಲ್ಲೇ ಇಟ್ಟರೂ ನೋಡೋಕ್ಕಂತೂ ಸೂಪರ್ ಆಗಿರುತ್ತೆ, ಲುಕ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗೆ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.